ನಮ್ಮ ದೇಶದಲ್ಲಿ ದೇವರುಗಳ ಸಂಖ್ಯೆ ಎಷ್ಟು? 33 ಕೋಟಿ ಸರ್. ಯಾವಾಗ ಅದು ಸ್ವಾತಂತ್ರ್ಯ ಬಂದಾಗ ನಮ್ಮ ಜನಸಂಖ್ಯೆನೂ 33 ಕೋಟಿ. ನಮ್ಮ ದೇವತೆಗಳ ಜನಸಂಖ್ಯೆ ಎಷ್ಟು? ಅವ್ರದ್ದು 33 ಕೋಟಿ. ಈಗ ನಾವು 140 ಆಗಿದೀವಿ. ಅವ್ರದ್ದು ಎಷ್ಟಾಗಿರ್ಬೋದು? ಅಲ್ಲಿ ಸೆನ್ಸಸ್ ಆಗಿಲ್ಲ. ಇಲ್ಲಿ ಸೆನ್ಸಸ್ ಆಗಿ ನಮ್ದು 140 ಕೋಟಿ ಆಗಿದೆ. ಅವ್ರದ್ದು ಎಷ್ಟಾಗಿದೆಯೋ ಗೊತ್ತಿಲ್ಲ. 33 ಕೋಟಿ ಈಕ್ವಲ್ ಇತ್ತು 47ನೇ ಇಸ್ವಿಲಿ. ಹಾಗಾಗಿ ಪ್ರಾಸಕ್ಕೆ ಕೇಳ್ತಾರೆ ಅವರು 100 ದೇವರುಗಳನ್ನೆಲ್ಲ ನೂಕಾಚೆ ದೂರ. ಯಾರೋ ನಮ್ಮ ಭಾರತೀಯರಿದಾರಲ್ಲ, ಒಂಥರ ವಿಚಿತ್ರವಾದ ಮನಸ್ಸು. ನಮ್ಗೆ ಪೂಜೆ ಮಾಡಕ್ ಏನಾದ್ರು ಒಂದು ಬೇಕೇ ಬೇಕು. ಒಂದು ತಿಪ್ಪೆ ಮೇಲೆ ನಿಂತ್ಕೊಂಡಾದ್ರೂ ಒಂದು ಊದುಗಡ್ಡಿಯ ನಿಂಗೆ ಬೆಳಗಿದ್ರೆ ಅದು ಸಮಾಧಾನ. ಎಲ್ಲೋದ್ರೂ ಒಂದ್ ಏನ್ ಕಂಡ್ರು ಕೈ ಮುಗಿಯೋದು ನಮ್ಮ ಸ್ವಭಾವ. ಆಕಾಶಕ್ಕೆ ಕೈ ಮುಗಿತೀವಿ, ನೆಲಕ್ಕೆ ಕೈ ಮುಗಿ. ಎಲ್ಲೆಲ್ಲೋ ಭಾರತೀಯರ ಮನಸ್ಥಿತಿಯನ್ನ ಕುವೆಂಪು ಅರ್ಥ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಅಥವಾ ಯಾರೋ ಕುವೆಂಪುನ್ ಕೇಳಿರ್ಬೋದು, ಏನ್ ಸ್ವಾಮಿ ಇರೋ ಬರೋ 100 ದೇವರುಗಳನ್ನೆಲ್ಲ ಆಚೆಗೆ ತಳ್ಳಿಬಿಟ್ರೆ ಪೂಜೆ ಮಾಡಕ್ ಒಂದ್ ದೇವ್ರು ಬೇಡವಾ ನಮ್ಗೆ ಅಂತ ಕೇಳಿರ್ಬೋದು. ಅವಾಗ ಕುವೆಂಪು ಏನ್ ಮಾಡಿದ್ರು? 100 ದೇವರುಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯ ದೇವಿ ಪೂಜಿಸುವ ಬಾರ. ಈ ದೇಶವನ್ನೇ ದೇವರು ಅಂತ ತೋರಿಸಿದ್ರಲ್ಲ. ಈ ದೇಶ ದೇವರಲ್ವಾ?